ಲಾರಿ ಮಾಲೀಕರ ಮುಷ್ಕರಕ್ಕೆ ಎಪಿಎಂಸಿ ಯಾರ್ಡ್ನಲ್ಲೂ ಬೆಂಬಲ ಸಿಕ್ಕಿದೆ. ಮೊನ್ನೆ ಲೋಡ್ ಆಗಿದ್ದ ಲಾರಿಗಳು ಮಾತ್ರ ಇವತ್ತು ಅನ್ಲೋಡ್ ಆಗಿವೆ. ನಿನ್ನೆ ರಾತ್ರಿಯಿಂದ ಎಪಿಎಂಸಿ ಯಾರ್ಡ್ಗೆ ಬರಬೇಕಾಗಿದ್ದ ಲಾರಿಗಳು ಬಂದಿಲ್ಲ. ನಾಳೆ ಎಪಿಎಂಸಿ ಯಾರ್ಡ್ನಲ್ಲಿ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಲಾರಿ ಚಾಲಕರ ಮತ್ತು ಮಾಲೀಕರ ಮುಷ್ಕರಕ್ಕೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದೆ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮತ್ತು ಸೌತ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಬೆಂಗಳೂರು ಸಿಟಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್, ಬೆಂಗಳೂರು ಸಿಟಿ ಲೋಕಲ್ ಟ್ಯಾಕ್ಸಿ ಅಸೋಸಿಯೇಷನ್, ಪೆಟ್ರೋಲ್ ಬಂಕ್ ಅಸೋಸಿಯೇಷನ್, ಬೆಂಗಳೂರು ಟೂರಿಸ್ಟ್ ಟೆಂಪೋ ಓನರ್ಸ್ ಅಸೋಸಿಯೇಷನ್ ಸೇರಿದಂತೆ ಅನೇಕ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇಂದಿನಿಂದ ಲಾರಿ ಮುಷ್ಕರಕ್ಕೆ ಟ್ಯಾಕ್ಸಿ ಚಾಲಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಂದಿನಂತೆ ಟ್ಯಾಕ್ಸಿಗಳ ಸಂಚಾರ ಇದೆ. ಓಲಾ, ಊಬರ್, ಏರ್ಪೋರ್ಟ್ ಟ್ಯಾಕ್ಸಿ ಸೇರಿದಂತೆ ಎಲ್ಲ ಕ್ಯಾಬ್ಗಳ ಸಂಚಾರ ಆಗ್ತಾ ಇದೆ. ಎಂದಿನಂತೆ ಸಿಟಿಯಿಂದ ಡ್ರಾಪ್ ಮತ್ತು ಏರ್ಪೋರ್ಟ್ನಿಂದ ಪಿಕಪ್ ಮಾಡಲಾಗ್ತಾ ಇದ್ದು ಯಾವುದೇ ಮುಷ್ಕರದ ಬಿಸಿ ತಟ್ಟಿಲ್ಲ. ವಿವಿಧ ಬೇಡಿಕೆ ಈಡೇರಿಸುವಂತೆ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಲಾಗ್ತಾ ಇದೆ. ಲಾರಿ ಮುಷ್ಕರಕ್ಕೆ ಹಾಸನದಲ್ಲೂ ಕೂಡ ಲಾರಿ ಮಾಲೀಕರು ಬೆಂಬಲ ಸೂಚಿಸಿದ್ದಾರೆ. ಡೀಸೆಲ್, ಟ್ಯಾಕ್ಸಿ, ಟೋಲ್ ಮತ್ತು ಆರ್ಟಿಒ ಫೈನ್ ಕಡಿಮೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದ್ದು, ಬೆಲೆ ಏರಿಕೆಯಿಂದ ಲಾರಿ ಓಡಿಸುವುದೇ ಕಷ್ಟವಾಗ್ತಾ ಇದೆ. ಎಲ್ಲ ಬೆಲೆಗಳು ಕೂಡ ಏರಿಕೆಯಾದರೆ ಬಾಡಿಗೆ ಮಾತ್ರ ಏರಿಕೆ ಆಗ್ತಾ ಇಲ್ಲ. ನಮ್ಮ ಬದುಕು ಬೀದಿಗೆ ಬಂದು ಬಿದ್ದಿದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು, ಇಲ್ಲದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದಿನಿಂದ ಲಾರಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ರು ಕೂಡ ಕೆಲವೆಡೆ ಲಾರಿ ಸೇವೆ ಅಬಾಧಿತವಾಗಿದೆ. ಅತಿ ಬೆಲೆ ಗಡಿಯಲ್ಲಿ ಎಂದಿನಂತೆ ವಾಹನ ಸಂಚಾರ ಆಗ್ತಾ ಇದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಲಾರಿ ಸೇವೆ ಸುಗಮವಾಗಿ ನಡೀತಾ ಇದೆ. ಇನ್ನು ಮಧ್ಯಾಹ್ನ 12 ಗಂಟೆ ವೇಳೆಗೆ ಅತಿ ಬೆಲೆ ಟೋಲ್ ಬಳಿ ಲಾರಿ ಮಾಲೀಕರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಲಾರಿ ಮಾಲೀಕರ ಮುಷ್ಕರದ ಬಿಸಿ ಸರ್ಕಾರಕ್ಕೆ ತಟ್ಟಿದೆ. ಸದ್ಯ ಮಾತುಕತೆಗೆ ಬರುವಂತೆ ಲಾರಿ ಮಾಲೀಕರಿಗೆ ಸರ್ಕಾರ ಆಹ್ವಾನ ನೀಡಿದೆ. ಮಧ್ಯಾಹ್ನ 1 ಗಂಟೆಗೆ ಬರುವಂತೆ ಸರ್ಕಾರ ಆಹ್ವಾನವನ್ನ ನೀಡಿದೆ. ಸರ್ಕಾರದ ಪ್ರತಿನಿಧಿಯಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ. ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ನಿನ್ನೆ ಸಂಜೆಯಿಂದಲೇ ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಹೊಸಕೆರೆ ಎಂಬಲ್ಲಿ ಮನೆ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ವಸಂತಿ ಅನ್ನೋರ್ಗೆ ಸೇರಿದಂತ ಮನೆ ಮೇಲೆ ಮರ ಬಿದ್ದಿದ್ದು ಮನೆ ಜಖಂಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮರ ತೆರವು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹಲವೆಡೆ ಬಿರುಗಾಳಿ ಸಮೇತ ಭಾರೀ ಮಳೆಯಾಗ್ತಾ ಇದ್ದು ಲಕ್ಷಾಂತರ ಮೌಲ್ಯದ ಬಾಳೆ ಫಸಲು ನಾಶವಾಗಿದೆ. ಕುದೂರಿನ ರೈತ ಶ್ರೀನಿವಾಸ್ ಎಂಬುವವರು 1.5 ಎಕರೆಯಲ್ಲಿ 1200 ಬಾಳೆ ಗಿಡಗಳನ್ನು ಹಾಕಿದ್ರು. ಆದರೆ ಬಿರುಗಾಳಿ ಸಹಿತ ಮಳೆಗೆ ನೂರಾರು ಬಾಳೆ ಗಿಡ ನಾಶವಾಗಿದ್ದು ಸುಮಾರು 4 ಲಕ್ಷ ಮೌಲ್ಯದ ಬಾಳೆ ನೆಲಸಮವಾಗಿದೆ. ಸದ್ಯ ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಿನ್ನೆ ತಡರಾತ್ರಿ ಭರ್ಜರಿ ಮಳೆಯಾಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಕೊಪ್ಪ ಗ್ರಾಮದಲ್ಲಿ ಬಿಎಂ ರಸ್ತೆ ಕೆರೆಯಂತಾಗಿದ್ದು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ವಾಹನ ಸವಾರರು ಪರದಾಡುವಂತಾಗಿತ್ತು. ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತ ಶಾಸಕ ಸಾರ್ವಜನಿಕ ವೇದಿಕೆಯಲ್ಲೇ ಅಮ್ಮ ಕಾಲಿಗೆ ಬೀಳ್ತೀನಿ, ಭ್ರಷ್ಟಾಚಾರ ನಿಲ್ಲಿಸು ಅಂತ ಹೇಳಿರುವಂತಹ ಘಟನೆ ನಡೆದಿದೆ. ದಾವಣಗೆರೆಯಲ್ಲಿ ನಿನ್ನೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಪೌರ ಕಾರ್ಮಿಕರು ಕೆಲಸಕ್ಕೆ ಸೇರಲು 2 ಲಕ್ಷ ಕೊಡಬೇಕು, ಪಾಲಿಕೆಯಲ್ಲಿ ಕೆಲಸ ಕಾಯಂ ಮಾಡಿಕೊಳ್ಳಲು 3 ಲಕ್ಷ ಹಣ ನೀಡಬೇಕು, ಬಡವರು ಎಲ್ಲಿಂದ ಹಣ ತರಬೇಕು, ನಿಮಗೆ ಕೈ ಮುಗಿತೀನಿ, ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಪಾಲಿಕೆ ಆಯುಕ್ತೆ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿದ್ದ ಸೈಬರ್ ವಂಚಕನನ್ನು ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಸೈಬರ್ ವಂಚಕರ ಕಾಟಕ್ಕೆ ಡಿಯಾಗೋ ನಜರತ್, ಪಾವಿಯಾ ನಜರತ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ದೆಹಲಿ ಕ್ರೈಂ ಬ್ರಾಂಚ್ ಸಿಬ್ಬಂದಿ ಅಂತ ಸೈಬರ್ ವಂಚಕರು ವೃದ್ಧ ದಂಪತಿಯಿಂದ 6.10 ಲಕ್ಷ ಹಣವನ್ನು ಪೀಕಿದ್ರು. ಸದ್ಯ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡ ಬೆಳಗಾವಿ ಪೊಲೀಸರು ಸೂರತ್ ಮೂಲದ ಚಿರಾಗ್ ಲಕ್ಕಡ್ ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳ ಬಂಧನಕ್ಕಾಗಿ ಶೋಧ ಕಾರ್ಯ ಮಾಡಲಾಗುತ್ತಿದೆ. ಹಳಿ ತಪ್ಪಿ ಗೂಡ್ಸ್ ರೈಲು ಪಲ್ಟಿಯಾದಂತಹ ಘಟನೆ ಬೆಳಗಾವಿಯ ಮಿಲಿಟರಿ ಮಹಾದೇವ ಟೆಂಪಲ್ ಬಳಿ ನಡೆದಿದೆ.
ಜಿಂದಾಲ್ನಿಂದ ಮೀರಜ್ ಕಡೆಗೆ ಗೂಡ್ಸ್ ರೈಲು ಹೊರಟಿತ್ತು. ಆದರೆ ರೈಲು ಹಳಿ ಬದಲಿಸುವಾಗ ಹಳಿ ತಪ್ಪಿ ರೈಲಿನ ಬೋಗಿಗಳು ಪಲ್ಟಿಯಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಬೆಳಗಾವಿ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂದಿನಿಂದ ಸಿಇಟಿ ಪರೀಕ್ಷೆ ಆರಂಭವಾಗಲಿದೆ. ಇಂದು ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗರಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ. ಇಂದಿನಿಂದ ಏಪ್ರಿಲ್ 17ರವರೆಗೆ ಸಿಇಟಿ ಎಕ್ಸಾಮ್ ನಡೆಯಲಿದೆ. ಒಟ್ಟು 755 ಪರೀಕ್ಷಾ ಕೇಂದ್ರಗಳಲ್ಲಿ 3.31 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಪರೀಕ್ಷಾ ಪ್ರಾಧಿಕಾರ ವೆಬ್ ಕಾಸ್ಟಿಂಗ್ ನಡೆಸಲಿದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನಗೊಂಡಿದೆ ಭೀಮೆಯ ಒಡಲು. ಬಟ್ಟೆ, ಪ್ಲಾಸ್ಟಿಕ್ ಕಸದಿಂದ ತುಂಬಿ ತುಳುಕ್ತಾ ಇದೆ ಭೀಮಾ ನದಿ. ಯಾದಗಿರಿ ನಗರದ ಹೊರವಲಯದ ಭೀಮಾ ನದಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಫೋಟೋ, ಬಟ್ಟೆ, ಪ್ಲಾಸ್ಟಿಕ್ ಬಾಟಲ್ ಎಲ್ಲವನ್ನೂ ಜನ ಭೀಮಾ ನದಿಗೆ ಎಸೆತಾ ಇದ್ದಾರೆ. ಹೀಗಾಗಿ ಭೀಮಾ ನದಿ ನೀರು ಮಲಿನ ತ್ಯಾಜ್ಯಗಳಿಂದ ಪಾಚಿ ಕಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗೆ ಇದೇ ನೀರು ಪೂರೈಕೆ ಆಗುತ್ತೆ. ಸದ್ಯ ಕಲುಷಿತಗೊಂಡಿರುವಂತಹ ಭೀಮೆಯ ನೀರನ್ನೇ ಸೇವಿಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮೆಯ ಒಡಲು ಸ್ವಚ್ಛಗೊಳಿಸುವಂತೆ ಪರಿಸರವಾದಿಗಳು ಆಗ್ರಹವನ್ನ ಮಾಡಿದ್ದಾರೆ. ಬೀದಿ ದೀಪ ಆರಿಸಲು ಹೋದ ಶಿಕ್ಷಕ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ನಿಟ್ಟೂರು ಬಳಿ ಈ ಘಟನೆ ನಡೆದಿದೆ. ಲೋಕೇಶ್ ರಾವ್ ಮೃತ ಶಿಕ್ಷಕ. ಬಾಡಗೆರೆ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂತಹ ಲೋಕೇಶ್ ತಮ್ಮ ಮನೆ ಬಳಿ ಇದ್ದಂತಹ ಬೀದಿ ದೀಪ ಆರಿಸಲು ತೆರಳಿದ್ದು, ಬೀದಿ ದೀಪಗಳಿಗೆ ಅಳವಡಿಸಿರುವಂತಹ ವೈರ್ಗೆ ಸ್ವಿಚ್ ಇಲ್ಲದ ಕಾರಣ ನೇರವಾಗಿ ವೈರ್ಗಳನ್ನೇ ಜಾಯಿಂಟ್ ಮಾಡಲಾಗಿತ್ತು. ಸ್ವಿಚ್ ಅಳವಡಿಸುವಂತೆ ಬೆಸ್ಕಾಂಗೆ ಮನವಿ ಮಾಡಿದ್ರೂ ಕೂಡ ಕ್ಯಾರೆ ಅಂದಿರಲಿಲ್ಲ. ಇದೀಗ ಬೀದಿ ದೀಪ ಜೀವವೊಂದನ್ನ ಬಲಿ ಪಡೆದಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ನಡೆದಂತ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಹೂವಿನ ಅಭಿಷೇಕವನ್ನ ಮಾಡಲಾಗಿದೆ. ಸಚಿವರಿಗೆ ಹೂ ಅಭಿಷೇಕ ಜೊತೆಗೆ ಬೆಳ್ಳಿ ವಿಗ್ರಹ ಕೊಟ್ಟು ಕಾಂಗ್ರೆಸ್ ಮುಖಂಡರು ಸನ್ಮಾನ ಮಾಡಿದ್ದಾರೆ. ಸದ್ಯ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರವಾಸಿಗರಿಗೆ 4 ಮರಿಗಳೊಂದಿಗೆ ತಾಯಿ ಹುಲಿ ದರ್ಶನ ನೀಡಿದೆ. 4 ಮರಿಗಳು ತಾಯಿ ಹುಲಿಯೊಂದಿಗೆ ಹೆಜ್ಜೆ ಹಾಕುತ್ತಿರುವಂತಹ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪ್ರವಾಸಿಗರಿಗೆ ಆಗಾಗ್ಗೆ ದರ್ಶನ ಕೊಡ್ತಿರುವ ತಾಯಿ ಹಾಗೂ ಮರಿ ಹುಲಿಗಳು ಇದೀಗ ಬಂಡೀಪುರದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಪ್ಪಾಣಿಗೆ ಭೇಟಿ ನೀಡಿ 100 ವರ್ಷಗಳು ಸಂದಿದೆ. ಈ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿ ಭೀಮಾ ಹೆಜ್ಜೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಮುನ್ಸಿಪಲ್ ಹೈಸ್ಕೂಲ್ ಮೈದಾನ ಸಜ್ಜುಗೊಂಡಿದೆ. ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ತೂಗು ಸೇತುವೆ ಎಂಬ ತೂಗುಗತ್ತಿಯ ಮೇಲೆ 3 ಗ್ರಾಮಗಳ ಜನರು ಸಂಚಾರ ಮಾಡ್ತಿದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟೆಗೆ ತಮ್ಮ ಬದುಕು ಅತಂತ್ರವಾಗಿದೆ. ದೀಪದ ಬುಡದಲ್ಲಿ ಕತ್ತಲೆ ಎನ್ನುವಂತೆ ಸಂಕಷ್ಟದಲ್ಲೇ ಬದುಕುವಂತಾಗಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಿಟ್ಟೂರು ತೂಗು ಸೇತುವೆಗೆ ಅನುದಾನ ಬಿಡುಗಡೆಯಾಗಿ ವರ್ಷ ಕಳೆದ್ರೂ ಕೆಲಸ ಮಾತ್ರ ಆರಂಭ ಆಗಿಲ್ಲ. ಈ ಹಿಂದೆ ಎಂಎಲ್ಎ ಆಗಿದ್ದಂತಹ ಹಾಲಪ್ಪರನ್ನ ಟೀಕಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಇದೀಗ ತಾವೇ ಎಂಎಲ್ಎ ಆಗಿ 2 ವರ್ಷ ಕಳೆದ್ರೂ ದುರಸ್ತಿ ಕಾರ್ಯ ಮರೀಚಿಕೆಯಾಗಿದೆ ಅಂತ ಜನ ವ್ಯಂಗ್ಯವಾಡ್ತಿದ್ದಾರೆ. ನಾಗೋಡಿ ಮತ್ತು ಹೆಬ್ಬಿಗೆ ಗ್ರಾಮಗಳನ್ನು ಸಂಪರ್ಕಿಸಲು 2011ರಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ರಾಜ್ಯದ 2ನೇ ಅತಿ ಉದ್ದದ ತೂಗು ಸೇತುವೆ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ. ಜಾತಿಗಣತಿ ವರದಿಗೆ ವಿರೋಧ ಹಿನ್ನೆಲೆಯಲ್ಲಿ ನಾಳೆ ಒಕ್ಕಲಿಗ ಕ್ರಿಯಾ ಸಮಿತಿ ಸಭೆ ಕರೆಯಲಾಗಿದೆ. ಜಾತಿಗಣತಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಅಧ್ಯಕ್ಷ ಕುಮಾರ್ ಸಭೆಯನ್ನು ಕರೆದಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದೆ. ಇನ್ನು ಸಭೆ ಬಳಿಕ ಮುಂದಿನ ಹೋರಾಟದ ಕುರಿತಂತೆ ರೂಪುರೇಷೆ ನಿರ್ಧಾರ ಆಗುತ್ತೆ. ಜಾತಿಗಣತಿ ವರದಿ ಜಟಾಪಟಿ ಹಿನ್ನೆಲೆ ರಾಜ್ಯ ಒಕ್ಕಲಿಗರ ಸಂಘ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಭವನದಲ್ಲಿ ಮಧ್ಯಾಹ್ನ 1:30ಕ್ಕೆ ಸುದ್ದಿಗೋಷ್ಠಿ ನಡೆಯಲಿದ್ದು ಜಾತಿಗಣತಿ ವರದಿ ವಿಚಾರವಾಗಿ ಇಂದು ಸಂಘದ ಅಧಿಕೃತ ನಿಲುವು ಪ್ರಕಟ ಮಾಡುವ ಸಾಧ್ಯತೆ ಇದೆ. ಜಾತಿಗಣತಿಗೆ ವೀರಶೈವ ಲಿಂಗಾಯತ ಸಂಘ ಭಾರೀ ವಿರೋಧವನ್ನ ವ್ಯಕ್ತಪಡಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ವೀರಶೈವ ಮಹಾಸಭಾ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ವೈಜ್ಞಾನಿಕವಾಗಿ ಜಾತಿಗಣತಿ ಮಾಡಿ ಸಾಮಾಜಿಕ ನ್ಯಾಯ ಕೊಡಿ. ಅವೈಜ್ಞಾನಿಕ ಜಾತಿಗಣತಿ ಸರಿಯಲ್ಲ. ವೀರಶೈವ ಲಿಂಗಾಯತ ಇಬ್ಬಾಗ ಮಾಡೋಕೆ ಹೋಗಿ ಕೈ ಸುಟ್ಕೊಂಡ್ರಿ. ಇದೀಗ ಅವೈಜ್ಞಾನಿಕವಾಗಿ ಜಾತಿಗಣತಿ ಮಾಡಿದ್ದೀರಿ ಅಂತ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕಣವಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಜಾತಿ ಗಣತಿ ವರದಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ನಡೆ ಇಡ್ತಿದ್ದಾರೆ. ಪಕ್ಷ ಸಿದ್ಧಾಂತ ಎನ್ನುತ್ತಿದ್ದಂತಹ ಡಿಕೆ ಶಿವಕುಮಾರ್ಗೆ ಸಮುದಾಯದ ಭಯ ಕಾಡ್ತಾ ಇದೆ ಎನ್ನುವಂತಾಗಿದೆ. ಜಾತಿ ಗಣತಿಗೆ ಸಮುದಾಯದಲ್ಲಿ ತೀವ್ರ ವಿರೋಧದ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವ ಡಿಕೆ ಶಿವಕುಮಾರ್ ವಿಶೇಷ ಕ್ಯಾಬಿನೆಟ್ಗೂ ಮುನ್ನವೇ ಸಮುದಾಯದ ಶಾಸಕರ ಅಭಿಪ್ರಾಯವನ್ನು ಕೇಳಲು ನಿರ್ಧಾರ ಮಾಡಿದ್ದಾರೆ. ಇಂದು ಒಕ್ಕಲಿಗ ಶಾಸಕರೊಂದಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಮುದಾಯಗಳ ಸಂಘರ್ಷಕ್ಕೆ ಕಾರಣವಾಗುತ್ತಾ ಜಾತಿ ಜನಗಣತಿ ವರದಿ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿರುವಂತ ಬೆನ್ನಲ್ಲೇ ಏಪ್ರಿಲ್ 16ಕ್ಕೆ ಶೋಷಿತ ವರ್ಗಗಳು ಹಿಂದುಳಿದ ಜಾತಿಗಳ ಒಕ್ಕೂಟದ ಸಭೆ ನಿಗದಿಯಾಗಿದೆ ಅಂತ ನ್ಯೂಸ್ 18ಗೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಾತಿ ಜನಗಣತಿ ವರದಿ ಪರವಾಗಿದೆ, ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು. ಬಿಜೆಪಿಯವರು ಕುಮಾರಸ್ವಾಮಿ ಶೋಷಿತ ವರ್ಗಗಳ ವಿರೋಧಿಗಳು, ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರು. ಕಾಂಗ್ರೆಸ್ ಜಾತಿ ಜನಗಣತಿ ಪರವಾಗಿದೆ, ಅವರು ಸಮಾಜದ ಶಾಸಕರ ಸಭೆ ಕರೀಲಿ, ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ನಾವು ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ. ಬಿಜೆಪಿಯೇತರ ರಾಜ್ಯದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲ್ಲ ಅನ್ನೋ ವಿಚಾರದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ರಮೇಶ್ ಜಿಗಜಿಣಗಿ, ಯಾಕೆ ಜಾರಿ ಮಾಡಲ್ಲ, ಜಾರಿ ಮಾಡಿಸ್ತಾರೆ ನೋಡ್ತಾ ಇರಿ. ಬಡ ಮುಸ್ಲಿಮರ ಅಭಿವೃದ್ಧಿಗೆ ವಕ್ಫ್ ತಿದ್ದುಪಡಿಯನ್ನ ಮಾಡಲಾಗಿದೆ. ವಕ್ಫ್ ಆಸ್ತಿ ಲೂಟಿ ಮಾಡಿದವರಿಗೆ ಸಮಸ್ಯೆ ಆಗುತ್ತೆ. ಇಷ್ಟು ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಕೂಡ ಇಂತಹ ಕಾಯ್ದೆಯನ್ನ ತಂದಿರಲಿಲ್ಲ. ದೊಡ್ಡ ದೊಡ್ಡ ನಾಯಕರು ಅಮಾಯಕ ಮುಸ್ಲಿಮರ ಆಸ್ತಿಯನ್ನ ಲಪಟಾಯಿಸುತ್ತಿದ್ದಾರೆ. ಹೀಗಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮೂಲಕ ಸರ್ಕಾರ ಉತ್ತಮ ಕೆಲಸವನ್ನ ಮಾಡಿದೆ ಎಂದಿದ್ದಾರೆ. ಕೂಡ 50-50 ಹಗರಣದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ ಆಗಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬೀಳಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಚಾಲೆಂಜ್ ಮಾಡಿದ್ರು. ಖುದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಮಂಡನೆಯನ್ನು ಅವರೇ ಮಾಡಿದರು. ಲೋಕಾಯುಕ್ತ ವರದಿಯಲ್ಲಿ ಸುಳ್ಳು ಹೇಳಿದೆ, ದಾಖಲೆಗಳ ಪ್ರಕಾರ ತನಿಖೆ ಮಾಡಿಲ್ಲ ಅಂತ ವಾದ ಮಾಡಿದ್ರು. ಆರೋಪಿಗಳ ರಕ್ಷಣೆಗೆ ಲೋಕಾಯುಕ್ತ ಮುಂದಾಗಿದೆ. ಮುಡಾದಲ್ಲಿ ಹಗರಣ ಆಗಿದೆ, ಆದರೆ ಸಿದ್ದರಾಮಯ್ಯ ಸೇರಿದಂತೆ ಆರೋಪಿಗಳ ತಪ್ಪಿಲ್ಲ ಅಂತ ಲೋಕಾಯುಕ್ತ ಹೇಳಿದೆ. ಹಗರಣ ಆಗಿದೆ ಅಂದಮೇಲೆ ಆರೋಪಿಗಳ ತಪ್ಪು ಇದೆ ಅಂತ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸಿ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡಿದ್ರು. ಲೋಕಾಯುಕ್ತ ರಿಪೋರ್ಟ್ ತಿರಸ್ಕೃತಗೊಂಡ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಮುಡಾ 50-50 ಸೈಟ್ ಹಗರಣದಲ್ಲಿ ಇಂದು ಲೋಕಾಯುಕ್ತ ಬಿ ರಿಪೋರ್ಟ್ ವಿಚಾರವಾಗಿ ತೀರ್ಪು ಹೊರಬೀಳಲಿದೆ. ಈ ಬಗ್ಗೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆದೇಶ ಬರುತ್ತದೆ, ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತದೆ ಎಂದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳನ್ನು ಬಚಾವ್ ಮಾಡಲು ಸುಳ್ಳು ವರದಿಯನ್ನು ನೀಡಿದ್ದಾರೆ. ಸಾಕ್ಷಿಗಳ ಕೊರತೆ ಅಂತ ವರದಿಯಲ್ಲಿ ಹೇಳಿದ್ದಾರೆ. ನಾನು ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿದ್ದೆ, ಅದರ ಪ್ರಕಾರ ತನಿಖೆ ಮಾಡಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾನೇ ಖುದ್ದು ವಾದವನ್ನ ಮಾಡಿದ್ದೇನೆ. ಲೋಕಾಯುಕ್ತದ ತಪ್ಪುಗಳನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಎಂದಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಜೈಲಿನ ಬ್ಯಾರಕ್ ನಂಬರ್ 9 ಹಾಗೂ 12ರಲ್ಲಿ 2 ಬೇಸಿಕ್ ಮೊಬೈಲ್ಗಳು, 1 ಚಾರ್ಜಿಂಗ್ ಕೇಬಲ್ ಪತ್ತೆಯಾಗಿದೆ. ಮೊಬೈಲ್ಗಳನ್ನು ಕಸದ ಡಬ್ಬಿ ಹಾಗೂ ಶೌಚಾಲಯದಲ್ಲಿ ಕೈದಿಗಳು ಅಡಗಿಸಿ ಇಟ್ಟಿದ್ದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೆ ಇಡಿ ಸಮನ್ಸ್ ಕೊಟ್ಟಿದೆ. ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲು ಏಪ್ರಿಲ್ 8ರಂದು ಹಾಜರಾಗಲು ಇಡಿ ಹೇಳಿತ್ತು. ಆದರೆ ಇಡಿ ಸಮನ್ಸ್ ಧಿಕ್ಕರಿಸಿದ್ದ ವಾದ್ರಾ ವಿಚಾರಣೆಗೆ ಬಂದಿರಲಿಲ್ಲ. ಈಗ ಮತ್ತೆ ಸಮನ್ಸ್ ನೀಡಿರುವಂತಹ ಇಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿತ್ತು. ಸಮನ್ಸ್ ಸಿಕ್ಕ ಬೆನ್ನಲ್ಲೇ ಇಡಿ ಕಚೇರಿಗೆ ರಾಬರ್ಟ್ ವಾದ್ರಾ ದೌಡಾಯಿಸಿದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ರೌಡಿ ಶೀಟರ್ ಟಿಪ್ಪುನನ್ನ ಪುಣೆ ಪೊಲೀಸರು ನಿನ್ನೆ ಬಂಧಿಸಿದ್ದಾರೆ. ಪುಣೆಯ ಎಲ್ಲ ರಸ್ತೆಗಳಲ್ಲಿ ಪರೇಡ್ ನಡೆಸಿದ ಪೊಲೀಸರು ಆರೋಪಿ ವಿರುದ್ಧ ಯಾವುದೇ ಭಯವಿಲ್ಲದೆ ಕಂಪ್ಲೇಂಟ್ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮೋದಿ ಪ್ರಧಾನಿಯಾಗುವವರೆಗೂ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಅಂತ ಈ ಹಿಂದೆ ಪ್ರತಿಜ್ಞೆ ಮಾಡಿದ್ದ ಹರಿಯಾಣದ ಅಭಿಮಾನಿಯನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ಕೈತಾಲ್ನ ರಾಮ್ಪಾಲ್ ಕಶ್ಯಪ್ ಅವರನ್ನ ಭೇಟಿಯಾಗಿದ್ದಾರೆ. ಮೋದಿ ಖುದ್ದು ಪಾದರಕ್ಷೆಗಳನ್ನು ತೊಡಿಸಿದ್ದಾರೆ. 14 ವರ್ಷಗಳ ಹಿಂದೆ ಮೋದಿ ಪ್ರಧಾನಿಯಾಗುವವರೆಗೂ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಅಂತ ಕಶ್ಯಪ್ ಪ್ರತಿಜ್ಞೆ ಮಾಡಿದ್ರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದಿದ್ದ 13,000 ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೆಹುಲ್ ಚೋಕ್ಸಿಯನ್ನ ಬಂಧಿಸಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂಗೆ ಭಾರತ ತೊರೆದಿದ್ದ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ವಾಸ ಮಾಡಿಕೊಂಡಿದ್ದ. ಒಡಿಶಾದ ಪುರಿ ಜಗನ್ನಾಥ ಮಂದಿರದಲ್ಲಿ ಒಂದು ಪವಾಡ ನಡೆದಿದೆ. ಗರುಡ ಪಕ್ಷಿಯೊಂದು ದೇವಸ್ಥಾನದ ಪವಿತ್ರ ಧ್ವಜವನ್ನ ಹಿಡಿದು ಹಾರಿದೆ. ಈ ಘಟನೆಯಿಂದಾಗಿ ಭಕ್ತರು ಪುಳುಕಿತರಾಗಿದ್ದು, ಇದು ಶುಭ ಸಂಕೇತ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ.
ಸತತ 5 ಸೋಲುಗಳಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೊನೆಗೂ ಗೆಲುವು ದಾಖಲಿಸಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಚೆನ್ನೈ ಗೆಲುವು ಸಾಧಿಸಿದೆ. ಲಕ್ನೋ ಸೂಪರ್ ಜಾಯಿಂಟ್ಸ್ ನೀಡಿದಂತಹ 167 ರನ್ಗಳ ಸಾಧಾರಣ ಗುರಿಯನ್ನ ಚೆನ್ನೈ ಸೂಪರ್ ಕಿಂಗ್ ಪ್ರಯಾಸದಿಂದ ಕೊನೆಯ ಓವರ್ನಲ್ಲಿ ತಲುಪಿತು. ನಾಯಕ ಧೋನಿ ಕೊನೆಯಲ್ಲಿ ಅಬ್ಬರಿಸಿ ಕೈತಪ್ಪುತ್ತಿದ್ದ ಗೆಲುವನ್ನ ಸಿಎಸ್ಕೆ ಕಡೆಗೆ ತಿರುಗಿಸಿದ್ರು. 19.3 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಚೆನ್ನೈ ತಂಡ ಗುರಿ ತಲುಪಿದೆ. ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಕಳೆದ ಪಂದ್ಯದಲ್ಲಿ ಸೋಲಿನ ಕಹಿಯನ್ನು ಉಂಡಿರುವಂತಹ ಪಂಜಾಬ್ ಕಿಂಗ್ಸ್ ತಂಡಗಳು ಇವತ್ತು ಮುಖಾಮುಖಿಯಾಗ್ತಾ ಇವೆ. ಈ ತಂಡಗಳ ಬ್ಯಾಟಿಂಗ್ ವಿಭಾಗ ಬಲಶಾಲಿಯಾಗಿದ್ದು ಬ್ಯಾಟಿಂಗ್ ಸ್ನೇಹಿಯಾಗಿರುವಂತಹ ಮುಲ್ಲನ್ಪುರದ ಪಿಚ್ನಲ್ಲಿ ರನ್ ಹೊಳೆ ಹರಿಯಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಕಂಬ್ಯಾಕ್ ಮಾಡುವಂತಹ ಉತ್ಸಾಹದಲ್ಲಿದ್ದಾರೆ. ತಾರೆ ಜಮೀನ್ ಪಾರ್ ಸೀಕ್ವೆಲ್ ಸಿತಾರೆ ಜಮೀರ್ ಫರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸದ್ಯ ಈ ಸಿನಿಮಾಗಾಗಿ ಒಂದು ಸ್ಪೆಷಲ್ ಹಾಡನ್ನು ಕೂಡ ಶೂಟ್ ಮಾಡಲು ರೆಡಿ ಆಗ್ತಾ ಇದ್ದು ನಟಿ ಜಲೀಲಿಯಾ ಅಮೀರ್ ಜೊತೆ ಹೆಜ್ಜೆ ಹಾಕಲಿದ್ದಾರೆ.